ಬಡಾವಣೆಗೆ ಹೋದ್ರು ಆದರೆ ಹೊಸಕೆರೆಹಳ್ಳಿ ಅಲ್ಲಿರುವಂತಹ ಸಂತ್ರಸ್ತರನ್ನ ಭೇಟಿ ಮಾಡಿದ್ರು, ಮನೆಗಳಿಗೆ ಹೋದ್ರು, ಅಲ್ಲಿ ರಸ್ತೆಗಳು ಹಾಳಾಗಿದ್ರ ಬಗ್ಗೆ ಗಮನ ಹರಿಸಿದ್ರು. ಜೊತೆಗೆ ಏನೇನು ಪರಿಹಾರ ಕಾರ್ಯ ಬೇಕು ಎಲ್ಲ ಮಾಡ್ತೀವಿ. ಈಗ ಸಿಎಂ ಕಾರಿಗೆ ಮುತ್ತಿಗೆ ಹಾಕಿದಂಗೆ ಕಾಣಿಸ್ತದೆ. ಎಸ್ ಹೌದು, ಮುಖ್ಯಮಂತ್ರಿಗಳ ಕಾರಿಗೆ ಸಂತ್ರಸ್ತರ ಮುತ್ತಿಗೆ ಹಾಕಿದ್ದಾರೆ. ಅಲ್ಲೇನು ಇಡ್ತೀವಿ ನೋಡೋಣ. ಲೆಟ್ಸ್ ಗೋ ಲೈವ್. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ. ಗಂಗಾಧರ್, ಏನ್ ನಡೀತಿದೆ? ಎಸ್ ಸರ್, ಈಗ ಅಂದ್ರೆ ಕಳೆದ ಅರ್ಧ ಗಂಟೆಯಿಂದ ಕೂಡ ಏನು ಸಿಎಂ ಮುಖ್ಯಮಂತ್ರಿಗಳಾಗಿರುವಂತಹ ಯಡಿಯೂರಪ್ಪನವರು ಆ ರಾಜಕಾಲುವೆ ದತ್ತಾತ್ರೇಯ ನಗರದ ಆ ರಾಜಕಾಲುವೆ ಸಂಪೂರ್ಣವಾಗಿ ಒಂದು ಪರಿಶೀಲನೆಯನ್ನ ಮಾಡಿದ್ರು. ಆ ಅಧಿಕಾರಿಗಳಿಂದ ವಿವರಣೆಯನ್ನ ಪಡೆದುಕೊಂಡ್ರು. ನಂತರ ಆ ಸಂತ್ರಸ್ತರ ಕುಟುಂಬಗಳೇನಿತ್ತು ಅವರ ಮನೆಗಳಿಗೆ ಹೋಗಿ ಏನು ಹಾನಿಯಾಗಿದೆ, ಈ ಒಂದು ಏನು ಹಾನಿಯಾಗಿದೆ ಅದ್ರ ಬಗ್ಗೆ ನಾವು ಪರಿಹಾರವನ್ನ ಖಂಡಿತವಾಗಿ ಕೊಡ್ತೀವಿ. ಈ ಸಮಸ್ಯೆ ಮತ್ತೆ ಮರುಕಳಿಸಲ್ಲ, ಏನು ಒತ್ತುವರಿ ಮಾಡ್ಕೊಂಡಿದ್ರೆ ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ರು. ನಂತರ ಓಡೋಕೆ ಸಿದ್ಧವಾಗಿದ್ದಂತಹ ಆ ಒಂದು ಸಿಎಂ ಕಾರನ್ನ ಇನ್ನ ಸ್ಥಳೀಯರು ಅಂದ್ರೆ ಸಂತ್ರಸ್ತ ಕುಟುಂಬಗಳು ಕೂಡ ಮುತ್ತಿಗೆಯನ್ನು ಹಾಕೊಂಡ್ರು. ನಮ್ಮ ಮನೆಗೆ ನೀವು ಬರಲೇಬೇಕು, ಅಲ್ಲಿ ಏನೇ ಪರಿಶೀಲನೆ ನೀವು ಒಂದು ಕಣ್ಣಾರೆ ನೋಡಿ ಏನ್ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಎಲ್ಲ ಮುತ್ತಿಗೆ ಹಾಕಿದ್ರು. ಅನಂತರ ಅವರ ಒಂದು ಮದುವೆ ಏನಿತ್ತು ಆ ಮದುವೆಗೋಸ್ಕರ ಕಾರನ್ನ ಕೆಳಗಿಳಿದು ಅನಂತರ ದತ್ತಪೀಠ ಆ ದೇವಸ್ಥಾನ ಏನಿತ್ತು ಆ ದೇವಸ್ಥಾನ ಕೂಡ ಪರಿಶೀಲನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಒಂದು ಬಂದ್ರೆ ಯಾಕಂದ್ರೆ 5-6 ಏರಿಯಾಗಳು ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಹೀಗಾಗಿ ಆ ಏರಿಯಾಗಳನ್ನೆಲ್ಲ ಕೂಡ ಸಂಪೂರ್ಣ ನೀವು ಪರಿಶೀಲನೆ ಮಾಡ್ಲೇಬೇಕು ಅಂತ ಖುದ್ದಾಗಿ ಪಟ್ಟು ಹಿಡಿದ್ರು. ಹೀಗಾಗಿ ನಾವು ಬೇರೆ ಸ್ಥಳಗಳಿಗೆ ಕೂಡ ಹೋಗ್ಬೇಕು ಅಂತ ಹೇಳಿ ಸಿಎಂ ಅಲ್ಲಿಂದ ಸದ್ಯ ಕುಮಾರಸ್ವಾಮಿ ಲೇಔಟ್ ಕಡೆ ಈಗ ಮುಖ್ಯಮಂತ್ರಿಗಳು ಹೊರಟಿರುವಂತದ್ದು. ಜೊತೆಯಲ್ಲಿ ಆರ್ ಅಶೋಕ್ ಸೇರಿದಂತೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ಜೊತೆಯಲ್ಲಿದ್ರು. ಅಂದ್ರೆ ನಿನ್ನೆ ಈ ಒಂದು ಘಟನೆ ಆಗಿದ್ದು ಪ್ರಮುಖವಾಗಿ ಕಾರಣ ಅಂದ್ರೆ ಆ ರಾಜಕಾಲುವೆಯ ಆ ಒಂದು ಕಾಮಗಾರಿ ಏನ್ ಮಾಡ್ತಾ ಇದ್ರು, ಆ ಒಂದು ಭಾಗದಲ್ಲಿ ಆ ಗೋಡೆಯನ್ನ ಹೊಡೆದು ಕೆಲಸವನ್ನ ಮಾಡ್ತಾ ಇದ್ರು. ಆ ಗೋಡೆಯಲ್ಲಿ ರಭಸವಾಗಿ ಬಂದಂತಹ ನೀರು ಓವರ್ ಫ್ಲೋ ಆಗಿ ಆ ಭಾಗದಿಂದ ನೀರು ಹರಿತವಾಗಿ ಇವಾಗ ಆ ದೃಶ್ಯದಲ್ಲಿ ಆಡಿಯೋ ಕೇಳಿಸ್ಕೊತಾ ಇದೆ. ಏನೋ ಘೋಷಣೆ ಕೂಗ್ತಿದ್ರು, ಡೌನ್ ಡೌನ್ ಅಂತಿರಂಗಿತ್ತು. ಏನಾಗ್ತಿದೆ? ಎಸ್ ಹರೀಶ್, ಅಂದ್ರೆ ಇಲ್ಲಿ ಸಿಎಂ ಬಂದಂತ ಸಂದರ್ಭದಲ್ಲಿ ನಮ್ಮ ಮನೆಗಳು ಕೂಡ ಬರ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕೂಡ ಮನವಿ ಮಾಡಿದ್ರು. ಪ್ರತಿಯೊಬ್ಬರ ಮನೆಗಳಿಗೆ ಸಿಎಂ ಬರಕ್ಕೂ ಆಗೋದಿಲ್ಲ ಅಂತ ಹೇಳಿ ಬೇರೆ ಪ್ರದೇಶಗಳಿಗೆ ಹೋಗ್ಬೇಕು ಅಂತ ಹೇಳಿ ಸಿಎಂ ಹೊರಡುತ್ತಿದ್ದಂತ ಸಂದರ್ಭದಲ್ಲಿ ಕೂಡ ಹಿಂದೆ ಜನ ಕೆಲವೊಂದು ಜನ ನಮ್ಮ ಮನೆಗಳಿಗೆ ಬಂದಿಲ್ಲ, ಡೌನ್ ಡೌನ್ ಸಿಎಂ ಡೌನ್ ಡೌನ್ ಅಂತ ಹೇಳಿದ್ರು. ನಂತರ ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ಸಮಾಧಾನ ಪಡಿಸಿದ್ರು. ಅಂದ್ರೆ ಸಿಎಂ ಬೇರೆ ಪ್ರದೇಶಗಳಿಗೆ ಹೋಗ್ಬೇಕು ಅಂತ ಹೇಳಿ ಅವ್ರಿಗೆ ಸಮಾಧಾನ ಪಡಿಸಿದಾಗ ನಂತರ ಜನ ಅಲ್ಲಿಂದ ತೆರಳಿದ್ರು. ಇನ್ನು ಕೂಡ ಜನ ಜಮಾವಣೆ ಆಗಿರುವಂತದ್ದು. ಸಿಎಂ ಈಗ ಕುಮಾರಸ್ವಾಮಿ ಲೇಔಟ್ ಪ್ರದೇಶದಲ್ಲಿ ಕೂಡ ಕೆಲವೊಂದಿಷ್ಟು ಹಾನಿ ಆಗಿದೆ ಅಂತ ಹೇಳಿ ಅಲ್ಲೂ ಕೂಡ ಈಗ ವಿಸಿಟ್ ಮಾಡೋಕೆ ಅಂದ್ರೆ ಅಲ್ಲಿ ಪರಿಶೀಲನೆ ಮಾಡೋಕೆ ಈಗ ಸಿಎಂ ಹೊರಟಿರುವಂತದ್ದು. ಈಗ ಭಾಗದ ಮಂದಿಗೆ 25,000 ರೂಪಾಯಿ ಪರಿಹಾರ ಕೊಡ್ತೀವಿ ಅಂದ್ರಲ್ಲ, ಅದು ಸಮಾಧಾನನಾ? ಇಲ್ಲಪ್ಪ ಅದ್ ಬೇಡ, ನಮಗೆ ಪರ್ಮನೆಂಟ್ ಆಗಿ ಏನಾದ್ರು ಮಾಡ್ಕೊಡಿ ಅಂತಿದಾರ? ಎಸ್ ಹರೀಶ್, ಅಂದ್ರೆ ಈ ಭಾಗದಲ್ಲಿ ಸಚಿವ ಆರ್ ಅಶೋಕ್ ಬೆಳಿಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಕೆಲವೊಂದಷ್ಟು ಒತ್ತುವರಿ ಆಗಿದೆ ಈ ಪ್ರದೇಶದಲ್ಲಿ ಅಂತ ಹೇಳಿದ್ರು. ಆ ಒತ್ತುವರಿ ಆಗಿರುವಂತಹ ಪ್ರದೇಶಗಳನ್ನ ಮೊದಲೇದಾಗಿ ನಾವು ಪರಿಶೀಲನೆ ಮಾಡ್ತೀವಿ. ಬಿಬಿಎಂಪಿಯಿಂದ ಆ ಒಂದು ಮ್ಯಾಪ್ ಅನ್ನ ತೆಗೆದುಕೊಂಡು ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅದನ್ನ ಮೊದಲು ತೆರವುಗೊಳಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಅದೇ ರೀತಿ ಈಗ ಏನೋ ಒಂದು ರಾಜಕಾಲುವೆ ಓವರ್ಫ್ಲೋ ಹೋಯ್ತು, ಆ ರಾಜಕಾಲುವೆಯನ್ನ ಇನ್ನೂ ಒಂದು 20 ಅಡಿ ಮೇಲಕ್ಕೆ ಕಟ್ಟುವ ನಿಟ್ಟಿನಲ್ಲಿ ಆ ಕೆಲಸವನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು. ಈಗ 25,000 ಘೋಷಣೆ ಏನ್ ಮಾಡಿದ್ದಾರೆ ಅದ ಮೊದಲೇದಾಗಿ ಒಂದು ಟೀಮ್ ಅನ್ನ ನಾವು ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿಗಾಗಿ.